ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ಎದ್ದು 7:30 ಆಗಿತ್ತು ಟೈಮು. ಎದ್ದಿದ ತಕ್ಷಣ ಒಂದು ಸ್ವಲ್ಪ ತಿಂಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಬಂದು ತಿಂಡಿಗೆ ರೆಡಿ ಮಾಡಿಕೊಂಡೆ. ತಿಂಡಿಗೆ ಲೆಮನ್ ರೈಸ್ ಮಾಡ್ತಾಯಿದ್ದೀನಿ. ಲೆಮನ್ ರೈಸ್ ಎಲ್ಲರೂ ಯಾವ ಥರ ಮಾಡ್ತಾರೆ, ನಾನು ಅದೇ ಥರ ಮಾಡ್ತಾಯಿರೋದು. ಮೊದಲಿಗೆ ಬಾಣಲಿಲಿ ಎಣ್ಣೆ ಹಾಕ್ಕೊಂಡು ಬಿಸಿ ಆಗಿದ ತಕ್ಷಣ ಕಡಲೆಬೇಳೆ, ಆಮೇಲೆ ಶೇಂಗಾ ಬೀಜ ನೀಟಾಗಿ ಫ್ರೈ ಮಾಡ್ಕೊಂಡು, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನಾನು ಕಾಯಿ ತುರಿದಿಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿರುತ್ತೆ ಲೆಮನ್ ರೈಸಿಗೆ ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೊಮಟೊ ರೈಸ್ ಬೇರೆ ಥರ ಇರುತ್ತೆ, ಲೆಮನ್ ರೈಸೇ ಬೇರೆ ಥರ ಇರುತ್ತೆ. ಇದಕ್ಕೆ ಟೊಮಟೊ ಹಾಕಲ್ಲ, ಹಂಗಾಗಿ ಕಾಯಿ ಹಾಕ್ಕೊಂಡೆ. ಸ್ವಲ್ಪ ಕಾಯಿ ಹಾಕ್ಕೊಂಡು ನಾನು ಗೊಜ್ಜು ಒಂದು ಸ್ವಲ್ಪ ತೆಗ್ದಿಟ್ಕೊಂಡಿದ್ದೆ, ಮಕ್ಕಳಿಗೆ ಬಾಕ್ಸ್ ಕಟ್ಟಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ತೆಗ್ದಿಟ್ಕೊಂಡಿದ್ದೆ. ಹಸಿಮೆಣಸಿನ್ಕಾಯಿ, ಇದು ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕ್ಕೊಂಡು ಬಾಡಿಸ್ಕೊಂಡು ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ಬಾಕ್ಸ್ ಕಟ್ಕೊಂಡೆ ತಕ್ಕೊಂಡು, ಒಂದು ಸ್ವಲ್ಪ ಗೊಜ್ಜು ತಕ್ಕೊಂಡು ಅವ್ರಿಗೆ ಒಂದು ಸ್ವಲ್ಪ ಬಾಕ್ಸ್ ಕಟ್ಕೊಂಡು, ಅದಕ್ಕೆ ರಾತ್ರಿ ಅನ್ನ ಉಳಿದಿತ್ತು, ಅದನ್ನು ಬಿಸಿ ಅನ್ನ ಹಾಕ್ಕೊಂಡು ಹಂಗೆ ಇದು ಮಾಡ್ಕೊಂಡು. ಇವಾಗ ಮನೇಲಿ ತಿನ್ನೋದಲ್ಲ ಏನೂ ಹಂಗೆ ಅನಿಸಲ್ಲ, ಬಾಕ್ಸಲ್ಲಾದರೆ ಅಳಿಸೋದಂಗೆ ಆಗ್ಬಿಡುತ್ತೆ. ಹಂಗಾಗಿ ಅವರಿಗೆ ಬಿಸಿ ಅನ್ನನೇ ಕಟ್ಟೋದು. ಅಷ್ಟೊತ್ತಿಗೆ ಅದೆಲ್ಲ ಆಯ್ತು, ರೆಡಿ ಮಾಡ್ಕೊಂಡು ನನ್ನ ಮಗಳು ತಲೆ ಬಚ್ಚು ಅಂತ ಅಂದ್ಲು. ನಾ ಇವತ್ತು ಹೊಯ್ನಿ 4 घंटे कुछ को टीवी देखता है तो मेरे 4 घंटे उठाने हैं, 5 घंटे उठा सकते. स्माइल प्लीज, पोज प्लीज. तुम्हें ಊರಂತೂ ನನ್ನ ಜಡೆ ಹಾಕೊಳಕ್ ಬಿಡಲ್ಲ, ಏನಕ್ಕೂ ಬಿಡಲ್ಲ, ಬರೀ ವಿಡಿಯೋ ಮಾಡು ಅಂತಿರ್ತಾರೆ. लास्ट को कहा थी उन्हें क्या भी बात कर रही नहीं उसके बारे में, मुझे 2 रोज मेरी बस ಫ್ರೈಡೇ ಸ್ಪೆಷಲ್ ಏನು ಟಮ? ಇವತ್ತು ಫ್ರೈಡೇ ಸ್ಪೆಷಲ್ ಅಲ್ಲ, ಇದು ಮಟನ್ ಗಟ್ಟಿ ಕೊಡಿ ನೋಡು, ಚಿಕನ್ನು ಗಟ್ಟಿ ಕೊಡಿ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. 2 ಮಿಕ್ಸಾ? ಇಲ್ಲ, ಗಟ್ಟಿ ಕೊಡಿ ಅಂದರೆ ಮೊಟ್ಟೆ ಕೊಡಿ 1 kg, ಸರಿನಾ? ಇದ್ರದ್ದು ಹಾಲು ಮಾಡ್ತೀನಿ. ಹಾಲು ಅಂದರೆ ಗ್ರೀನ್ ಗ್ರೇವಿ ತೋರಿಸ್ತೀನಿ, ನಮ್ಮ ಭಾಷೆಯಲ್ಲಿ ಹಾಲು ಅಂತೀವಿ. ಎಣ್ಣೆ ಹಾಕೊಂಡಿದ್ದೀನಿ, ಅದಕ್ಕೆ ಈರುಳ್ಳಿ 3 ದಿಕ್ಕಾಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಮಸಾಲೆ ರುಬ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ನೋಡು, ಗ್ರೀನ್ ಮಸಾಲೆಗೆ ಏನೇನು ಹಾಕ್ಕೊಂಡಿದ್ದೀನಿ: ಹಸಿಮೆಣಸಿನ್ಕಾಯಿ ನಮಗೆ ಎಷ್ಟು ರುಚಿಗೆ ಬೇಕು, ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಈರುಳ್ಳಿ 1 ಈರುಳ್ಳಿ ದಪ್ಪದ್ದು, 2 ಟೊಮೆಟೊ ಹಾಕೊಂಡು ರುಬ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಇಷ್ಟೇ, ಇನ್ನೇನು ಇಲ್ಲ. ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಅದನ್ನ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಹಾಕಬೇಕು, ಸರಿನಾ? ಇದು ಸಂಜೆ ಡಿನ್ನರ್ಗಿದು. ಬೆಳಗ್ಗೆ ತಿಂಡಿ ಚಿತ್ರಾನ್ನ, ಲೆಮನ್ ರೈಸ್ ಮಾಡಿದ್ದೆ. ಇದು ಫ್ರೈ ಆಗಿದೆ, ಈ ಮಸಾಲೆ ಹಾಕ್ತೀನಿ. ಮಸಾಲೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಹಾಕೋಬೇಕು. ಮಸಾಲೆ ಇದೆಯಲ್ಲ, ಹಸಿ ವಾಸನೆ ಒಂಥರ ಒಗರ್ ಥರ ಬರುತ್ತೆ, ಅದಕ್ಕೆ ಉಪ್ಪು ಹಾಕೋದು ನಾನು. ಆ ಥರ ಒಂದ್ಸಲ ಉಪ್ಪು ಹಾಕೊಂಡು ಮಾಡಿ ನೋಡ್ರಿ, ಒಗರ್ ಬರಲ್ಲ. ಈ ಥರ ಹಸಿ ಮಸಾಲೆ ಹಾಕಿದಾಗ ಒಂದು ಸ್ವಲ್ಪ ಉಪ್ಪು, ಅರಿಶಿನ ಹಾಕ್ಕೋಬೇಕು ಮೇಲ್ಗಡೆಯಿಂದ, ಆವಾಗಲೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಥರ ಫ್ರೈ ಆಗಬೇಕು ಚೆನ್ನಾಗಿ, ಅದು ಎಣ್ಣೆ ಎಲ್ಲ ಮೇಲ್ಗಡೆ ಬಿಡಬೇಕು ಅದನ್ನ. ಅದಕ್ಕೆ ಸ್ವಲ್ಪ ಹಿಂಗೆ ಮುಚ್ಚೋಣ ಮೇಲ್ಗಡೆ. ವಿಜಲ್ ಏನೋ ಹಾಕಿಲ್ಲ, ಇನ್ನು ಚಿಕನೇ ಹಾಕಿಲ್ಲ, ವಿಜಲಲ್ಲಿಲ್ಲ ಅಲ್ವಾ? ಏನೋ ರಜಾನ ಹತ್ರ ತೋರಿಸಿ ಯಾಕೋ, ಏನೋ ಬೇರೆ ಇಲ್ಲ. ರಜಾ ಏನು ಹೇಳು? ಹಾಂ, ಜಿಮ್ಮಿಗೆ ಹೋಗಿದ್ದಂತೆ, ಅದೇನೋ ಹೇಳ್ತಾನೆ. ಏನು ಹೇಳು? ನೋಡ್ರಿ, ನನ್ಕಿಂತ ದಪ್ಪ ಇದ್ದಾರಂತೆ ಜಿಮ್ಮಲ್ಲಿ ಯಾರು, ಅದನ್ನ ಹೇಳ್ತಾ ಇದ್ದಾನೆ. ಕನ್ನಡದಲ್ಲಿ ಹೇಳು ಅದನ್ನೇ. ನಿನ್ಕಿಂತ ದಪ್ಪ ಇದ್ದಾರೆ. ನೋಡಿದ್ರೆ ನಿನ್ಕಿಂತ ವೈಟ್ ಇದ್ದಾರಾ? ಒಳ್ಳೇದ ತಗೋತಾಗೆ. ನನ್ಕಿಂತ ದಪ್ಪ, ನನ್ಕಿಂತ ವೈಟ್ ಇದ್ದಾರಂತೆ. ನಾನೇನು ವೈಟ್ ಇಲ್ಲ, ಬ್ಲಾಕೇ ಇರೋದು, ಅಷ್ಟೊಂದೇನು ವೈಟ್ ಇಲ್ಲ, ನಾನು ತೀರಾ ವೈಟ್ ಇಲ್ಲ. ಸಾಕಿಲ್ಲ ಇಷ್ಟು ವೈಟ್? ಮೀಡಿಯಂ ಕಲರ್. ಅಯ್ಯೋಯ್ಯೋ, ಸಾಕು ಅಷ್ಟೇ. ಫ್ರೈ ಆಗ್ತೈತೆ.
ನಿಂಗೆ ಬರ್ತಾ ಇದೆ ಸ್ಮೆಲ್ ನೋಡು. ವಾಸನೆ ತರಿಸಿದೆ. ಹಸಿ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು, ಅವಾಗ ಘಮ ಅನ್ನೋದು ಚಿಕನ್ ಘಮ ಅವಾಗಲೇ ಬರೋದು. ಇದು ನೋಡಿ ಫ್ರೈ ಆಗಿದೆ ಇವಾಗಿದು. ಇವಾಗ ಚಿಕನ್ ಹಾಕ್ಕೋಬೇಕು. ಚಿಕನ್ನು ನಾನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ, 1 kg ಐತೆ. ಇದನ್ನೆಲ್ಲ ಇದಕ್ಕೆ ಹಾಕೋಬೇಕು. ಒಂದು kg ಇದೆ ಹಾಕ್ಕೊಂಡಿದ್ದೀನಿ ಚಿಕನ್ನು. ಫ್ರೈ ಮಾಡ್ಕೋಬೇಕು ನೀಟಾಗಿ. ಅದೇನು ಮೆತ್ತಗೇನು ಆಗಲ್ಲ ಇದು, ಅಂದರೆ ಒಡೆಯಲ್ಲ ಚಿಕನ್, ಗಟ್ಟಿದಲ್ಲ ಏನು ಒಡೆಯಲ್ಲ. ಗಟ್ಟಿ ಅಂತ ತೀರಾ ಮೊಟ್ಟೆ ಕೋಳಿ ಅಲ್ಲ ಇದು, ಮೊಟ್ಟೆ ಕೋಳಿನೇ ಆ ಥರ ಮೊಟ್ಟೆ ಕೋಳಿ ಅಲ್ಲ. ಅದೇನೋ ಇನ್ನೊಂದು ಕೋಳಿ ಬರುತ್ತಲ್ಲ ಆ ಥರ ಅಲ್ಲ, ಅದರಲ್ಲೇ ಬೇರೆ ಥರ ಕೋಳಿ. ನಮ್ಮ ಊರಲ್ಲಿ ಶುಕ್ರವಾರ ಸಂಡೇ ಅವಾಗ ಮಾತ್ರ ಸಿಗೋದು ಈ ಕೋಳಿ. ನನ್ನ ಮಾತು ನಿಮಗೆ ಏನಾರ ಇಷ್ಟ ಆದರೆ, ಆಮೇಲೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಮಾತಾಡೋದು ನಿಮಗೆ ಏನಾರು ಅರ್ಥ ಆಗಲಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್. ನಾನು ಹೊಸ್ದಾಗಿ ಚಾನಲ್ ಕ್ರಿಯೇಟ್ ಮಾಡಿರೋದು, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ರುಬ್ಬಕ್ಕೆ 2 ಟೊಮೆಟೊ ಹಾಕಿದ್ದೆ. ಇದಕ್ಕೆ 1-2 ಟೊಮೆಟೊ, ಯಾಕಂದರೆ ಗ್ರೇವಿ ಬೇಕಲ್ಲ, ಹಾಗಾಗಿ ಅದಕ್ಕೆ ಹಾಕೊಂಡ್ಬಿಟ್ರೆ ಎಲ್ಲ ರೆಡ್ ಆಗಿಬಿಡುತ್ತೆ ರುಬ್ಬಿರೋದ್ರಿಂದ. ಪುಡಿ ಅದು ರುಬ್ಬಕ್ಕೆ ಕರಿಮೆಣಸು ಹಾಕೋದನ್ನು ಮರ್ತೋಗ್ಬಿಟ್ಟಿದ್ದೀನಿ ನಾನು, ನೀವು ಹಾಕೊಳ್ಳಿ ಪ್ಲೀಸ್. ನಾನು ಹಾಕಿಲ್ಲ ಅದರಲ್ಲಿ, ನಾನು ಮರ್ತೋಗ್ಬಿಟ್ಟಿದ್ದೆ. ಇವಾಗ ನೋಡಿ ಖಾರದ ಪುಡಿ ನೋಡಿ ನೆನಪು, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಕಾಫಿ ಪುಡಿದು ಕಾಫಿ ಪುಡಿ ಹಾಕಲ್ಲ ಬಿಡು, ನೋಡ್ತೀನಿ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ ತಾನೇ ಕಾಫಿ ಪುಡಿ ಅಂತ. ಇದು ಧನಿಯಾ ಪುಡಿ, ಗರಂ ಮಸಾಲೆ ರುಬ್ಬೆ ಹಾಕಿದ್ದೀವಿ. ಧನಿಯಾ ಪುಡಿ ಸಾಕು ಅಷ್ಟೇ. ನೋಡಿ ಜಾರ್ ತೊಳೆದಿರೋ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ. ಜಾರಲ್ಲಿ ಮಸಾಲೆ ಇತ್ತಲ್ಲ, ಹಂಗೆ ಹಿಂಗೆ ಮಾಡ್ಕೊಂಡು ಹಾಕ್ತೆ. ಅದು ಹೇಳಕ್ಕೆ ಬರ್ತಾ ಇಲ್ಲ ನನಗೆ ಕನ್ನಡ. ಅಲ್ಲಾಡ್ಸ್ ಹಾಕಿದ್ದೀವಿ. ಅದು ನೀಟಾಗಿ ಹೇಳಕ್ಕೆ ಬಂದಿಲ್ಲ, ಅದು ಏನು ಹೇಳ್ಬೇಕು ಅಂತ ಅರ್ಥ ಆಗಲಿಲ್ಲ. ಮಾತಾಡ್ತೀನಿ, ತೀರಾ ಏನು ಮಾತಾಡೋಕ್ಕೆ ಬರಲ್ಲ ಅನ್ನಂಗೇನಿಲ್ಲ. ಎಲ್ಲರೂ ನಾನು ಮಾತಾಡೋದು ನೋಡಿದ್ರೆ ನೀವು ಮುಸ್ಲಿಮ್ಸಾ ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂತಾರೆ ಎಲ್ಲರೂ. ರುಚಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೀರು, ಇದಕ್ಕೆ ಸಾಂಬಾರು ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಹಾಕ್ಕೊಂಡ್ರೆ ಸಾಕು. ನಮಗೆ ಇಷ್ಟು ಸಾಂಬಾರು ಸಾಕು. ಬೆಳಗ್ಗೆಗೇನು ಮತ್ತೆ ಇದು ಬರೀ ಚಿಕನೇ ಉಳಿದಿರುತ್ತೆ, ಅದಕ್ಕೆ ಇವಾಗ ಚಿಕನೇ ತಿನ್ಕೊಬಿಡೋಣ, ಸಾಂಬಾರು ಕಡಿಮೆ ಇಟ್ಕೊಂಡು. ಹಾಂ ಸುಫಿಯಾ, ನೀನು ತಿಂತೀಯ ತಾನೇ ಕೊಡಿ? ನಾನು ತಿಂತೀನಪ್ಪ, ಎಲ್ಲ ತಿಂತೀನಿ ನಾನು. ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿದ್ದೆ, ಇದಕ್ಕೊಂದು ಸ್ವಲ್ಪ ಉಪ್ಪು. ಮೀನು ಮಾಡಿ ಭಾಳ ದಿನ ಆಗೈತೆ, ಮೀನು ಮಾಡಬೇಕು ಅಂತ ಆಸೆ. ಮೀನು ಸಾಂಬಾರು, ಮೀನು ಫ್ರೈ ಅದೆಲ್ಲ ನಮಗೆ ಮಾಮೂಲಿ ಮೀನು ಸಾರು ಇಲ್ಲೆಲ್ಲ ಮಾರ್ಕೊಬರ್ತಾರಲ್ಲ ಹೊಳೆ ಮೀನು, ಅದೆಲ್ಲ ನನಗೆ ಇಷ್ಟ ಆಗೋಲ್ಲ ತಿನ್ನೋಕ್ಕೆ. ನನಗೆ ಅದಕ್ಕೆ ಆ ಥರ ಎಲ್ಲ ತಿನ್ನಲ್ಲ. ನನ್ನ ಸಮುದ್ರದ್ದು ಬರುತ್ತಲ್ಲ, ಅದು ಬಂದು ನನಗೆ ಏನಾರ ಸ್ಟೇಟಸ್ ಬರುತ್ತೆ ನನಗೆ ಅದ್ರದ್ದು, ಅದು ಬಂದರೆ ನಾನು ಹೋಗಿ ತಗೊಬರ್ತೀನಿ. ಅದು ಶಿವಮೊಗ್ಗದಲ್ಲಿ ಮಾತ್ರ ಸಿಗೋದು, ಇಲ್ಲೆಲ್ಲೂ ಸಿಗಲ್ಲ. ನಾನು ಅದನ್ನು ಹೋಗಿ ಶಿವಮೊಗ್ಗದಲ್ಲೆಲ್ಲ ತಗೊಬರೋದೆಲ್ಲ ವೀಡಿಯೋ ಶೇರ್ ಮಾಡ್ತೀನಿ ನಿಮ್ಮ ಹತ್ರ, ನೋಡೋಣ. ಆದರೆ ಸಂಡೇ ಹೋಗಿ ಬರ್ತೀನಿ. ಚಂದ್ರ ನೋಡ್ತಿದ್ಯಾ? ಚಂದ್ರ ನೋಡಲ್ಲ. ಇದು ಏನು ಗೊತ್ತಾ, ಈ ಥರ ಹೋಲ್ ನೋಡಿದ್ರೆ ಅದು ತೊಳಿಬೇಕಾದ್ರೆ ಏನಾದ್ರು ಸಿಕ್ಕಾಕೊಂಡಿದ್ರೆ ನಾನು ಲೈಟ್ ನೋಡೇ ಹಾಕೋದು. ಚಂದ್ರ ನೋಡ್ತಿದ್ಯಾ? ಅವಾಗ ಮತ್ತೆ ಹಾಕೋದು ನಾನು. ಸರಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಹಾಕಲಿಲ್ಲ, ಇವಾಗ ಹಾಕಿ ಕಟ್ ಮಾಡಿ. ಇದನ್ನ ಎಷ್ಟೊತ್ತಾಗುತ್ತೆ? ಇನ್ನೂ ಒಂದು 1/2 hour ಆಗುತ್ತದೆ. ಅದು ಇನ್ನೊಂದು 15 ನಿಮಿಷ 20 ನಿಮಿಷ ಆಗುತ್ತೆ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಅವನಿಗೆ ನನ್ನ ಮಗನಿಗೆ ಹೊಟ್ಟೆ ಹಶ್ವಾಗ್ಬಿಟ್ಟೈತೆ. ನಾಳೆ 9 ಗಂಟೆ. ಇವಾಗ ಏನು ಮಾಡ್ತೀನಿ, ಅನ್ನಕ್ಕೆ ರೈಸಿಗೆ ಇಟ್ಬಿಡ್ತೀನಿ ಒಂದು ಸೈಡಲ್ಲಿ. ಇದು ಆಗ್ತಾ ಇರುತ್ತೆ. ಮಧ್ಯಾಹ್ನದ ಒಂದು ಸ್ವಲ್ಪ ರೈಸ್ ಐತೆ, ನೀವು ಹಾಕ್ಕೊಟ್ಬಿಡ್ತೀನಿ. ನಾನು ಹೋಗಿ ನಮಾಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಎಲ್ಲ ಕೂಗಿದ್ದಾರೆ, ನಾನು ಹೋಗಿ ನಮಾಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಇದು ಯಾಕೋ ಲಬ್ಬ ಸರಿಯಾಗಿ ಹಾಕಿಲ್ಲ ಯಾರು. ಪಾಪ ಇನ್ನೂ ಐತಲ್ಲ, ಇದು ಸ್ಟಿಕ್ಕರ್ ಕಾಣಲಿಲ್ಲ ನನಗೆ, ಅದಕ್ಕೆ ಸ್ಟಿಕ್ಕರ್ ಕಾಣಿಸೋವರೆಗೂ ನನಗೊಂದು ಸಮಾಧಾನ ಇರಲ್ಲ. ಸರಿ ಹಾಕ್ಲಾ? ಒಂದು ಕುಕ್ಕರ್ ತಗೋಬರ್ಬೇಕು ಫಸ್ಟ್ ನಮ್ಮ ಮನೆಗೆ. ಎರಡು ವಿಜಲು ಅಥವಾ 3 ವಿಜಲ್ ತಗೋಬೇಕಿದು. ಸರಿನಾ? ಮಾಮೂಲಿ ಚಿಕನ್ ನಾವು ಬೇಯಿಸೋ ಚಿಕನ್ ಒಂದೇ ವಿಜಲ್ ನಾನು ತಗೊಳ್ಳೋದು, ಇದು 1-2 ವಿಜಲ್ ತಗೊಳ್ಳೋಣ. ಸರಿನಾ? 3 ವಿಜಲ್ ತಗೊಂಡಿದ್ದೆ. ಈ ಥರ ಇದೆ ಸಾಂಬಾರು. ಶೇರ್ವ ರಜಾಗೆ ಹೊಟ್ಟೆ ಹಸಿತೈತಂತೆ, ಅವನಿಗೆ ಹಾಕ್ಕೊಟ್ಬಿಡ್ತೀನಿ ಫಸ್ಟ್. ಆಮೇಲೆ ನಾವೆಲ್ಲ ತಿನ್ಕೊಳ್ಳೋಣ. ಇನ್ನೂ ರೈಸ್ ಆಗ್ತೈತಿದ್ರು, ಮಧ್ಯಾಹ್ನ ಸ್ವಲ್ಪ ರೈಸ್ ಇತ್ತು. ಇದರಲ್ಲಿ ಮೆತ್ತಗಿರೋ ಪೀಸೇ ಇರಲ್ಲ,
ಬರೀ ನೆತ್ತಿಲಿರೋ ಪೀಸೇ ಇಷ್ಟ. ತಗೋ. ರಜಾ ಊಟ ಮಾಡ್ಕೊಂಡು ಕೂತಿದ್ದಾನೆ ಇವಾಗ. ನೋಡೋಣ ತಿನ್ನಲಿ ಅವನು ಯಾವ ಥರ ಟೇಸ್ಟ್ ಇದೆ ಅಂತ ಹೇಳ್ತೇನೆ. ಓದ್ಕೊತಾ ಇದ್ದಾಳೆ. ಇವ್ರು ಕೂತ್ಕೊಂಡು ಬಾಯಿ ಬಿಡ್ತಾ ಇದ್ದಾರೆ. ಯಾಕೆ ನಿದ್ದೆ ಬರ್ತೈತಾ? ಸೂಫಿಯಾ ಏನು ಮಾಡ್ತಿದ್ಯಾ? ಇದು ಸೂಫಿನ್ ಬೆಡ್ರೂಮ್. ಇದು ಬೆಡ್ರೂಮು. ರಜಾ ಸ್ವಲ್ಪ ತಿನ್ನು ಫಸ್ಟು. ಮೆಲ್ಲಕ್ಕೆ ಮೆಲ್ಲಕ್ಕೆ ತಿನ್ನು. ಹೇಗಿದೆ ಟೇಸ್ಟು? ಹಾಂ, ಚಿಕನ್ ಪೀಸ್ ನೋಡು. ಈ ಕೈ ತೆಗಿ. ಚಿಕನ್ ಪೀಸ್ ಮುರಿ. ಬಿಸಿ ಬಿಸಿ ಇದೆಯಾ? ಎಲ್ಲಿ ನಾನೇ ಮುರಿತೀನಿ. ನೋಡು ಹೇಗಿದೆ ಟೇಸ್ಟು? ಬೆಂದಿದೆಯಾ? ಟೇಸ್ಟ್ ಹೆಂಗಿದೆ ಸಾಂಬಾರಿಂದು? ಸಖತ್ತಾಗಿದೆಯಾ? ಸರಿ ಬಾಯ್ ಮಾಡು. ಬಾಯ್.